ಹಲೋ ನಮಸ್ತೆ, ಜಲಜ ಕನ್ನಡತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಅವರೆಕಾಳು ಸೊಪ್ಪೆಸರು ಅಥವಾ ಸೊಪ್ಪು ಅಂತ ಹೇಳ್ತಾರೆ. ಒಂದೊಂದು ಊರ ಕಡೆ ಒಂದೊಂದು ಥರ ಹೇಳ್ತಾರೆ ಇದನ್ನು. ಇವಾಗ ಅವರೆಕಾಳು ಸೀಸನ್ ಆಗಿರೋದ್ರಿಂದ ನಾನು ಅವರೆಕಾಯಿಯನ್ನು ನಾನು ತೊಗೊಬಂದಿದ್ದೀನಿ. ಇಲ್ಲಿ ಇದು ನಮ್ಮ ಊರಿಗೆ ಹೋಗಿದ್ವಿ, ಅಲ್ಲಿ ನಮ್ಮ ಅಮ್ಮ ಕಿತ್ಕೊಟ್ಟಿರೋದು ಅವರೆಕಾಯಿ, ಫ್ರೆಶ್ ಆಗಿರೋ ಅಂಥ ಅವರೆಕಾಯಿ ತಂದಿದ್ದೆ. ಸೊ ಅದರಲ್ಲಿ ನಾನಿವಾಗ ಸುಲಿತಾ ಇದ್ದೀನಿ. ಇಷ್ಟು ಸುಲಿದಿದ್ದೀನಿ, ನೀವು ನೋಡ್ತಾ ಇರ್ಬೋದು. ನಂತರ ಇಲ್ಲಿ ಸುಲ್ಕೊಂಡಿದ್ದಾದಮೇಲೆ ಅವರೆಕಾಯಿ ಸುಲ್ಕೊಂಡಿದ್ದಾದಮೇಲೆ ನಾನು ಅದು ವಿಡಿಯೋ ಸ್ಕಿಪ್ ಆಗಿದೆ. ಕುಕ್ಕರ್ನಲ್ಲಿ ಅವರೆಕಾಳು ಮತ್ತು ನಾವೆಷ್ಟು ಅವರೆಕಾಳು ಹಾಕ್ತೀವೋ ನಿಮಗೆ ಸೊಪ್ಪೆಸರು ನಿಮಗೆ ಸಾಂಬಾರು ಯಾವ ರೀತಿ ಬೇಕು ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸ್ವಲ್ಪ ತಿಳಿಬೇಕು ಅಂದರೆ ಸ್ವಲ್ಪ ಕಮ್ಮಿ ನೀರನ್ನು ಹಾಕ್ಕೊಳ್ಳಿ. ಈಗ ಆಲ್ರೆಡಿ ಕುಕ್ಕರ್ಗೆ ನಾನು ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು, ನಂತರ ಒಂದೇ ಒಂದು ಬದನೆಕಾಯಿ ಮತ್ತು ಒಂದು ಟೊಮೊಟೊ. ಬದನೆಕಾಯನ್ನು ಇಲ್ಲಿ 4 ಭಾಗ ಮಾಡಿ ಹಾಕ್ಕೊಂಡು ನಾನು ಇಲ್ಲಿ ಕೂಗಿಸ್ಕೊಂಡಿದ್ದೀನಿ. ಸುಮಾರು ಒಂದು 5 ವಿಸಲ್ ಕೂಗಿಸ್ಕೋಬೇಕು, ಆಗ ಚೆನ್ನಾಗಿ ಬಾಯಲ್ಲಾಗಿರುತ್ತೆ ಕಾಳೆಲ್ಲ, ಅವರೆಕಾಳೆಲ್ಲ. ನಂತರ ಈಗ ನಾನು ವಿಸಿಲ್ ತೆಗೆದು ತೋರಿಸ್ತಾ ಇದ್ದೀನಿ. ಈ ರೀತಿ ಬೆಂದಿರಬೇಕು ಕಾಳೆಲ್ಲ, ಕಾಳು ಮತ್ತು ಬದನೆಕಾಯಿ ಟೊಮೊಟೊ ಎಲ್ಲ ಬೆಂದಿದ ನಂತರ ಈಗ ಸಪ್ರೇಟ್ ಮಾಡಿಕೊಡ್ಬೇಕು, ನೀರನ್ನು ಸಪ್ರೇಟ್ ಮಾಡ್ಕೋಬೇಕು. ಬದನೆಕಾಯಿ ಮತ್ತು ಅವರೆಕಾಳನ್ನು ಇದರಲ್ಲಿ ಸ್ವಲ್ಪ ಒಂದು ತಟ್ಟೆಯಲ್ಲಿ, ಸಪ್ರೇಟ್ ತಟ್ಟೆಯಲ್ಲಿ ಇಟ್ಕೊಂಡಿದ್ದೀನಿ. ನಂತರ ಇಲ್ಲಿ ಒಂದು 5-6 ಎಸಳಷ್ಟು ಬೆಳ್ಳುಳ್ಳಿ, ನಂತರ ಮೆಣಸಿನ್ಕಾಯಿನ ನಾನಿಲ್ಲಿ ಹುರ್ಕೊಂಡು ಹಾಕ್ಕೊಂಡಿದ್ದೀನಿ. ಇಲ್ಲಿ ಕೊತ್ತಂಬರಿ ಸೊಪ್ಪು, ಇಷ್ಟನ್ನು ನಾವು ಜಜ್ಕೋಬೇಕು. ಇಲ್ಲಿ ಜಜ್ಜೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಅಕಸ್ಮಾತ್ ನಿಮ್ಗೆ ಆಗಲಿಲ್ಲ ಅಂದರೆ ಕೈಯಲ್ಲಿ ಕಿವುಚ್ಕೊಂಡು ತಿಂತಾರೆ, ಅದು ತುಂಬ ಚೆನ್ನಾಗೇ ಇರುತ್ತೆ. ಆ್ಯಕ್ಚುಲಿ ನನಗೆ ಇಲ್ಲಿ ಕೈಯಲ್ಲಿ ಕಿವುಚಿದ್ರೆ ಕೈ ಉರಿಯುತ್ತೆ ಅಂತ ಹೇಳ್ಬಿಟ್ಟು ನಾನು ಇದರಲ್ಲಿ ಜಜ್ಕೊಂಡು ಹಾಕ್ಕೊಂಡಿದ್ದೀನಿ. ಇಲ್ಲಿ ಜಜ್ಕೊಂಡಿದ್ದೀನಲ್ಲ, ಇಷ್ಟು ನುಣ್ಣಗೆ ಒಂದು ಸ್ವಲ್ಪ ಜಜ್ಕೋಬೇಕು. ನಂತರ ಇಲ್ಲಿ ಮೇಯ್ನು ಹುಣಸೆಹಣ್ಣು, ಒಂದು ಸ್ವಲ್ಪ ಹುಣಸೆಹಣ್ಣನ್ನು ನಾನು ನೆನೆಸ್ಕೊಂಡು ಇಟ್ಕೊಂಡಿದ್ದೆ ಆಲ್ರೆಡಿ. ಈಗ ಹುಣಸೆಹಣ್ಣನ್ನು ನಾವು ಕಿವುಚ್ಕೊಂಡು ಹುಣಸೆಹಣ್ಣಿನ ರಸವನ್ನು ನಾವು ಇದರಲ್ಲಿ ಹಾಕ್ಕೋಬೇಕು. ಇದು ನಾವು ನೀರು ಆಲ್ರೆಡಿ ನಾವು ಇದು ಮಾಡ್ಕೊಂಡು ಜಜ್ಕೊಂಡಿದ್ವಲ್ಲ, ಆ ನೀರು ಸಪ್ರೇಟ್ ತೆಗ್ದಿಕ್ಕಿದ್ವಲ್ಲ, ಆ ನೀರಲ್ಲಿ ಇದನ್ನು ಹಾಕ್ಕೊಂಡು ನಂತರ ಸ್ವಲ್ಪನೇ ನಾವು ಹುಣಸೆಹಣ್ಣಿನ ರಸನ ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಂಡು ಇಲ್ಲಿ ನಂತರ ನೀವು ನೋಡ್ತಾ ಇರ್ಬೋದು ಸೊಪ್ಪೆಸರು ರೆಡಿ ಆಗುತ್ತೆ. ನೋಡಿ ಈ ರೀತಿ ಆಗುತ್ತೆ. ಬೇಗ ಮಾಡೋವಂಥದ್ದು. ಇದು ಅವರೆಕಾಳು ಸೀಸನ್ ಆಗಿರೋದ್ರಿಂದ ಇದು ಹಳ್ಳಿ ಸ್ಟೈಲಲ್ಲಿ ಮಾಡಿರೋವಂಥದ್ದು, ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಅಜ್ಜಿ ಕಾಲದಲ್ಲಿ ಎಲ್ಲ ಮಾಡ್ತಾಯಿದ್ರು, ಇಲ್ಲಿ ನಮ್ಮ ತಾಯಿ ಕೂಡ ಹೀಗೆ ಮಾಡ್ತಾಯಿದ್ರು. ಈಗ ನಾನು ಆಲ್ರೆಡಿ ಮುದ್ದೆಯನ್ನು ಮಾಡಿದ್ದೆ, ಈಗ ತೋರಿಸ್ತಾ ಇದ್ದೀನಿ ನೋಡಿ. ಅವರೆಕಾಳು ಸೊಪ್ಪೆಸರು ಮುದ್ದೆ ಜೊತೆ ಊಟ ಮಾಡ್ತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟು ಅದ್ಭುತವಾಗಿರುತ್ತೆ. ನೀವು ಒಂದು ಸತಿ ಮಾಡಿ ನೋಡಿ, ಹೇಗೆ ಬಂದಿದೆ ಅಂತ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಹೊಸ ವಿಡಿಯೋ ಜೊತೆ ಬರ್ತೀನಿ. ಥ್ಯಾಂಕ್ ಯು.